3B ಅಂತೇಳಿ. 3B ಅಂದರೆ ಬ್ಲಾಕ್ ಬಯೋ ಬೂಸ್ಟರ್ ಅಂತೇಳಿ. ಇದು ಖನಿಜಗಳ ನಿಧಿ ಅಂತಲೂ ಕರೀತಾರೆ. ಇದನ್ನು ಬ್ಲಾಕ್ ಗೋಲ್ಡ್ ಅಂತಲೂ ಹೇಳ್ತಾರೆ. ಇವತ್ತು ಗೋಲ್ಡ್ಗೆ ಎಷ್ಟು ವ್ಯಾಲ್ಯೂ ಇದೆ, ಎಷ್ಟು ರೇಟ್ ಇದೆ, ಅದೇ ಥರ ಒಂದು ವ್ಯಾಲ್ಯೂ ಈ ನಮ್ಮ 3Bಗಿದೆ. ಇದು ನಮ್ಮ ಆ್ಯಡ್ಸಾಪ್ ಪ್ರಮೋಷನ್ಸ್ ಲಿಮಿಟೆಡ್ ಕಂಪನಿಯ ಒಂದು ಜೈವಿಕ ಗೊಬ್ಬರ ಆಗಿದೆ. ಈ ಒಂದು 3Bನ ಉಪಯೋಗಿಸೋದ್ರಿಂದ ನೀವು ಎರೆಮಣ್ಣು ಇರ್ಬೋದು, ಮರಳು ಭೂಮಿ ಇರ್ಬೋದು, ಯಾವುದೇ ಭೂಮಿಗೆ ಬೇಕಾದರೂ ನೀವು ಇದನ್ನು ಉಪಯೋಗಿಸ್ಬೋದು. ಇದನ್ನು ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರದ ಮೂಲವನ್ನು ಒದಗಿಸುತ್ತದೆ. ಮತ್ತು ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗಳನ್ನು ಖನಿಜೀಕರಣಗೊಳಿಸುತ್ತೆ. ಖನಿಜೀಕರಣ ಅಂದರೆ ಎಕ್ಸಾಂಪಲ್, ಈಗ ಆ ಗಿಡಗಳಿಗೆ ಯಾವ ಟೈಮಲ್ಲಿ ಯಾವ ಒಂದು ಪೋಷಕಾಂಶದ ಅವಶ್ಯಕತೆ ಇರ್ತದೆ, ಯಾವ ಪ್ರೋಟೀನ್ ಅವಶ್ಯಕತೆ ಇರ್ತದೆ, ಆ ಪ್ರೋಟೀನನ್ನು ಒದಗಿಸುವಂಥ, ಸತತವಾಗಿ ಒದಗಿಸುವಂಥ ಒಂದು ಕಾರ್ಯವನ್ನು ಈ ಒಂದು 3B ಮಾಡುತ್ತೆ. ಮತ್ತು ಮಣ್ಣು ಫಲವತ್ತತೆ ಆಗುತ್ತೆ. ಫಲವತ್ತತೆ ಅದ್ರ ಜೊತೆಗೆ ಮೃದು ಆಗುತ್ತೆ. ಮೃದು ಆದರೆ ಈಗ ಗಾಳಿ ನೀರು ಮೂಮೆಂಟು ಚೆನ್ನಾಗಾಗುತ್ತೆ. ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿಗೆ ಆಗುತ್ತೆ. ಮಣ್ಣಿಗೆ ಬೆಳೆಗಳಿಗೆ ಉತ್ತಮ ಆಹಾರವನ್ನು, ಪೋಷಕಾಂಶವನ್ನು ಕೊಡುತ್ತೆ ಸೂಕ್ಷ್ಮಾಣು ಜೀವಿಗಳು. ಮತ್ತು ಇದನ್ನು ನಂಜು ರೋಗ, ಸೋಂಕು ರೋಗ, ಸುಳಿ ರೋಗ, ಯಾವುದೇ ಥರ ರೋಗಗಳಿಗೂ ಸಹ ನಾವು ಇದನ್ನು ಉಪಯೋಗಿಸ್ಬೋದು. ಇದು 1 ಲೀಟ್ರ್ ಇರುತ್ತೆ. ನಿಮಗೆ ಇದನ್ನು ಡ್ರಿಪ್ಪಲ್ ಬೇಕಾದರೆ ಕೊಡ್ಬೋದು. ಡ್ರಿಪ್ಪಲ್ ಕೊಡಬೇಕಂದ್ರೆ 200 ಲೀಟ್ರಿಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಡ್ರಿಪ್ಪಲ್ ಕೊಡ್ಬೋದು, ಬುಡಕ್ಕೆ ಹಾಕ್ಬೋದು, ಸ್ಪ್ರೇನೂ ಸಹ ಮಾಡ್ಬೋದು. ಇದು ಬೀಜೋಪಚಾರನೂ ಸಹ ಮಾಡ್ಬೋದು. ಬೀಜಗಳು ಮೊಳಕೆ ಹೊಡೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಬೀಜಗಳಿಗೆ 1 kg ಬೀಜಕ್ಕೆ 5 ml ಈ ಒಂದು 3Bನ ಬೀಜೋಪಚಾರ ಮಾಡ್ಬೋದು. ಮತ್ತು ಸ್ಪ್ರೇ ಮಾಡೋಂಗಿದ್ರೆ ನೀವು 16 ಲೀಟ್ರ್ ಕ್ಯಾನ್ಗೆ 40 ml 3Bನ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ರೋಗಗಳು ಕಂಟ್ರೋಲ್ ಆಗುತ್ತೆ. ಈಗ ನಂಜು ರೋಗ, ಸುಳಿ ರೋಗ ಅಂತ ಹೇಳಿದ್ನಲ್ವ, ಈಗ ತರಕಾರಿಗಳಿಗೆ ಎಕ್ಸಾಂಪಲ್ ಕೊಡೋಂಗಿದ್ರೆ ಮುಟ್ರು ರೋಗ ಅಂತ ಬರುತ್ತೆ, ಎಲೆ ಮುದುರುಕೊಳ್ಳೋದು. ಮತ್ತು ವೈರಸ್ ಬರುತ್ತೆ, ಒಂಥರ ಕುಂಠಿತ ಆಗಿರುತ್ತೆ ಗಿಡಗಳು. ಆ ಥರ ಗಿಡಗಳಿಗೆಲ್ಲ ಈ ಒಂದು 3Bನ ನೀವು ಸ್ಪ್ರೇ ಮಾಡಿದ್ರೆ, ಈಗ 4 ದಿವಸಕ್ಕೆ 1 ಸರಿ, 2 ಸರಿ, 8 ದಿವಸ ನೀವು ಸ್ಪ್ರೇ ಮಾಡಿದ್ರೆ, 8 ದಿವಸದಲ್ಲಿ 2 ಸರಿ ಸ್ಪ್ರೇ ಮಾಡಿದ್ರೆ ರೋಗಗಳು ಕಂಟ್ರೋಲ್ ಆಗುತ್ತೆ. ಆ ಮುಟ್ರು ರೋಗ ಅಂತ ಹೇಳ್ತೀವಲ್ಲ, ಎಲೆ ಮುದುರ್ಕೊಂಡಿರೋದು, ಆ ರೋಗ ಸಂಪೂರ್ಣ ಕಂಟ್ರೋಲ್ ಆಗುತ್ತೆ. ಮತ್ತು ನೀವು ಇದನ್ನು ಬೆಳೆಗಳಿಗೆ, ಎಸ್ಪೆಷಲಿ ತರಕಾರಿಗಳಿಗೆ ಕಾಯಿ ಬಿಡೋ ಟೈಮಲ್ಲಿ ನೀವು 15 ದಿವಸಕ್ಕೆ 1 ಸರಿ ಇದನ್ನು ಬುಡಕ್ಕೆ ಕೊಡೋದ್ರಿಂದ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಇಳುವರಿ ಬರ್ತಾನೆ ಇರುತ್ತೆ. ನೀವು ಕುಯ್ತಾರಂಗೆ ಬರ್ತಾನೆ ಇರ್ತದೆ. ಮತ್ತು ನೀವು ಕುಯ್ಯೋದನ್ನು ಸಹ ಹೆಚ್ಚು ಮಾಡ್ಕೋಬೋದು. ಈಗ 10 ಸರಿ 12 ಸರಿ ಕುಯ್ತಿರೋ ಒಂದು ಬೆಳೆನ ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ 14ರಿಂದ 15 ಸರಿ ಕುಯ್ಬೋದು. ಒಂದು 4ರಿಂದ 5 ಸರಿ ಜಾಸ್ತಿ ನೀವು ಬೆಳೆನ ಕುಯ್ಬೋದು. ಇಳುವರಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ರೋಗಗಳು ಕಂಟ್ರೋಲ್ ಆಗುತ್ತೆ. ಈಗ ಅಡಿಕೆಗಾದರೆ ನೀವು 200 ಲೀಟ್ರಿಗೆ ಇದನ್ನು ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಮರಕ್ಕೆ 1 ಲೀಟ್ರ್ ಹಾಕ್ಬೇಕು. ಸುತ್ತ ಬೇರೆಲ್ಲ ಬಿಡಿಸ್ಕೊಂಡು ಶೀತ ಇರಬೇಕು. ಇದನ್ನು ಹಾಕ್ಬೇಕಂದ್ರೆ, ಬುಡಕ್ಕೆ ಹಾಕ್ಬೇಕಂದ್ರೆ ಸ್ವಲ್ಪ ಶೀತ ಇರೋ ಥರ ನೋಡ್ಕೊಳ್ಳಿ, ಡ್ರೈ ಆಗದಿರೋ ಥರ. ಶೀತ ಇದ್ದರೆ ಬೇರುಗಳಿಗೆ ಕ್ಲೀನಾಗಿ ಬೇಗ ಹೋಗುತ್ತೆ, ಹಾಗಾಗಿ ಶೀತ ಇರಲಿ. ತೆಂಗಿನ ಗಿಡಗಳಿಗಾದರೆ, ದೊಡ್ಡ ಗಿಡಗಳಿಗಾದರೆ 5 ಲೀಟ್ರ್ ಹಾಕಬೇಕು. ಚಿಕ್ಕ ಗಿಡಗಳಿಗಾದರೆ 1 ಲೀಟ್ರ್ ಸಾಕಾಗುತ್ತೆ. ಬಾಳೆಗೂ ಸಹ 1 ಲೀಟ್ರ್ ಬೇಕಾಗುತ್ತೆ. ಇನ್ನು ತರಕಾರಿಗಳಿಗಾದರೆ ಅರ್ಧ ಎಕರೆಗೆ ನೀವು ಡ್ರಿಪ್ಪಲ್ಲಿ ಕೊಡ್ಬೋದು. ಸ್ಪ್ರೇ ಮಾಡೋಂಗಿದ್ರೆ 40 ml ಹಾಕ್ಕೋಬೇಕು 16 ಲೀಟ್ರ್ ಕ್ಯಾನ್ಗೆ. ಬೀಜೋಪಚಾರ ಮಾಡೋಂಗಿದ್ರೆ 5 ml ಹಾಕ್ಕೋಬೇಕು 1 kg ಬೀಜಕ್ಕೆ. ತುಂಬ ಅದ್ಭುತವಾಗಿ ಬರುತ್ತೆ ಈ ಒಂದು ಜೈವಿಕ ಗೊಬ್ಬರ. ನೀವು ಒಂದು ಸರಿ ರೈತರು ಇದನ್ನು ಉಪಯೋಗಿಸಿದ್ರೆ ಪದೇ ಪದೇ ಅನಿಸುತ್ತೆ. ಆ ಥರ ಒಂದು ಇದೆ. ಮತ್ತು ಇಳುವರಿನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ನಿಮಗೆ ಯಾವುದೇ ಬೆಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ಒಂದು 3Bನ ಉಪಯೋಗಿಸ್ಕೊಳ್ಳಿ. ಯಾವುದೇ ಹಂತದಲ್ಲಿ ಬೇಕಾದರೂ ನಾವು ಉಪಯೋಗಿಸ್ಬೋದು. ಈಗ ಮೊಳಕೆ ಹೊಡೆಯೋದೆಲ್ಲ ತುಂಬ ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೋದು. ಮತ್ತು ಕೆಲವು ಭೂಮಿಗಳಲ್ಲಿ ನಿಮಗೆ ಗಿಡಗಳು ಹಾಕಿದ್ರೂ ಮೇಲೆ ಬರ್ತಾನೆ ಇರಲ್ಲ, ಕುಂಠಿತಗೊಂಡಿರ್ತವೆ, ಪೋಷಕಾಂಶಗಳು ಸಿಕ್ಕಿರಲ್ಲ. ಅಂಥ ಟೈಮಲ್ಲಿ ನೀವು ಇದನ್ನು 3Bನ 200 ಲೀಟ್ರಿಗೆ ಮಿಕ್ಸ್ ಮಾಡಿಕೊಂಡು ಬುಡಕ್ಕೆ ಲೋಡ್ ತಲಾರು ಒಯ್ಬೋದು, ಡ್ರಿಪ್ಪಲ್ಲಿ ಕೊಡ್ಬೋದು, ಅಥವಾ ಜಗ್ಗಲಾರು ಒಯ್ಬೋದು. ಆ ಥರ ಒಯ್ದಾಗ ಏನಾಗುತ್ತೆ, ನಿಮಗೆ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೌಲು ಹೊಡೆಯುತ್ತೆ ಗಿಡಗಳದ್ದು.
ಈ ತರಕಾರಿ ಗಿಡಗಳಿಗೆಲ್ಲ ನೀವು ಕೌಲು ಹೊಡೆಯುತ್ತೆ, ಹರಡ್ಕೊಂಡು ಬರುತ್ತೆ ಗಿಡಗಳು. ಈಗ ಒಂದೇ ಥರ ಕಡ್ಡಿ ಥರ ಬರಲ್ಲ, ಹರಡ್ಕೊಂಡು ಕ್ಲೀನಾಗಿ ಬರುತ್ತೆ, ದಷ್ಟಪುಷ್ಟವಾಗಿರುತ್ತೆ. ಮತ್ತು ನೀವು ಚಿಗುರು ಬರ್ತಾ ಇರತ್ತೆ. ನೀವು ಕೊನೆ ಟೈಮಲ್ಲಿ ಗಿಡಗಳೆಲ್ಲ ಈ ತರಗೆಲೆ ಆ ಥರ ಆಗಿರುತ್ತಲ್ವ, ಆ ಥರ ಆಗೋದು ಕಂಟ್ರೋಲ್ ಆಗುತ್ತೆ. ಹೊಸ ಚಿಗುರುಗಳು ಬರುತ್ತೆ, ಹೂವು ಉದ್ರಲ್ಲ, ಮತ್ತು ಇಳುವರಿನೂ ಸಹ ಬರುತ್ತೆ. ಹಾಗಾಗಿ ಎಲ್ಲ ರೈತರು ಈ ಒಂದು 3B ಬ್ಲ್ಯಾಕ್ ಬಯೋ ಬೂಸ್ಟರ್ ಅನ್ನೋ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ಕೊಳ್ಳಿ. ಆದಷ್ಟು ಸಾವಯವ ಕೃಷಿಯಲ್ಲಿ ನಿಮ್ಮ ಒಂದು ವ್ಯವಸಾಯನ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ ಲೈಕ್ ಮಾಡಿ, ಮತ್ತು ಕೆಳಗೆ ಸಬ್ಸ್ಕ್ರೈಬ್ ಅಂತ ಇದೆ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಗೊಬ್ಬರಗಳ ಬಗ್ಗೆ, ಈ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆನ ಬೆಳೆದಿರ್ತಕ್ಕಂಥ ವೀಡಿಯೋಗಳನ್ನು ತುಂಬ ಅಪ್ಲೋಡ್ ಮಾಡ್ತೀವಿ ಇವಾಗ. ಯಾಕೆಂದರೆ ಲಾಕ್ಡೌನ್ ಇರೋದರಿಂದ, ಮನೆಯಲ್ಲೇ ಇರೋದ್ರಿಂದ ಕಾರಣ ತೋಟಗಳಿಗೆ ಕೊಟ್ಟಿರುವಂಥ ರೈತರ ಹತ್ರ ಹೋಗಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ, ಆವಾಗ ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.